ಇಷ್ಟು ವರ್ಷ ಎಲ್ಲರೂ ಅವಳು ಕೆಲ್ಸಕ್ಕೆ ಬಾರದೇ ಇರೋಳು ಅನ್ನೋ ಹಾಗೆ ನೋಡ್ತಾಯಿದ್ರು. ಆದರೆ ಏನು ಗೊತ್ತಾ ವಿಮಲಾ, ಅವಳು ಕೆಲ್ಸಕ್ಕೆ ಹೋಗ್ತಾ ಇದ್ರು ಕೂಡ ಅವಳಿಗೆ ಸಿಗಬೇಕಾಗಿರೋ ಮರ್ಯಾದೆ ಸಿಗ್ತಿಲ್ಲ ಅನ್ನೋದೇ ನನಗೆ ಬೇಜಾರು. ಅಕ್ಕ ಹಾಗೆಲ್ಲ ಬೇಜಾರು ಮಾಡ್ಕೋಬೇಡ. ಯಾವತ್ತಿದ್ರೂ ಅವಳಿಗೆ ಸಿಗಬೇಕಾಗಿರೋ ಮರ್ಯಾದೆ ಸಿಕ್ಕೇ ಸಿಗತ್ತೆ. ಏನು ಅಕ್ಕ ತಂಗಿ ಇಬ್ಬರು ಆರಾಮಾಗಿ ಕೂತ್ಕೊಂಡು ಹರಟೆ ಹೊಡಿತಿರೋ ಹಾಗಿದೆ? ಹಾಗೆಲ್ಲ ಏನೂ ಇಲ್ಲ ಅತ್ತೆ, ಸುಮ್ಮನೆ ಹಾಗೆ ಮಾತಾಡ್ತಾ ಇದ್ವಿ ಅಷ್ಟೆ. ಸರಿ ಸರಿ, ಈ ಸಲ ಊರ ಹಬ್ಬಕ್ಕೆ ಹೋಗ್ತಿರೋದು ಗೊತ್ತು ತಾನೇ? ಗೊತ್ತಿಲ್ಲದೆ ಏನತ್ತೆ, ಚೆನ್ನಾಗೇ ಗೊತ್ತು. ಮನೆಯಲ್ಲಿ ಮದುವೆ ಸಮಯದಲ್ಲಿ ಒಂದು ಸ್ವಲ್ಪ ಅಶಾಂತಿ ಆಗಿತ್ತಲ್ಲ, ಅದಕ್ಕೆ ಊರ ಹಬ್ಬಕ್ಕೆ ಬಂದು ತುಪ್ಪದ ದೀಪ ಹಚ್ತೀನಿ ಅಂತ ಬೇಡ್ಕೊಂಡಿದ್ದೆ. ಹಾಗಾಗಿ ಅಲ್ಲಿ ಹೋಗಿ ವಿಶೇಷವಾದ ಪೂಜೆ ಮಾಡಿಸ್ಬೇಕಾಗತ್ತೆ. ಅದಕ್ಕೇನೇನು ಬೇಕೋ ಅದೆಲ್ಲ ತಯಾರಿ ಮಾಡ್ಕೊಳ್ಳಿ. ಅಲ್ಲ ಅತ್ತೆ, ರೆಡಿ ಮಾಡ್ಕೊಳ್ಳೋದೇನಿದೆ, ಪ್ರತಿಯೊಂದು ಅಂಗಡಿನಲ್ಲೇ ಸಿಗುತ್ತೆ, ಅಲ್ಲಿ ಕೊಂಡ್ಕೊಂಡು ಹೋದ್ರೆ ಆಯಿತು ಅಲ್ವಾ? ಅಲ್ಲ ಚಂಚಲ, ದೇವ್ರ ವಿಷಯದಲ್ಲಿ ನಾವು ಯಾವಾಗಲೂ ಶುದ್ಧವಾಗಿರಬೇಕು. ವರ್ಷಕ್ಕೊಂದ್ಸಲ ನಡೆಯೋ ಹಬ್ಬ, ಆ ಹಬ್ಬಕ್ಕೆ ನಾವೇ ನಮ್ಮ ಕೈಯಾರೆ ಎಲ್ಲ ಮಾಡ್ಕೊಂಡು ಹೋದರೆ ನಮ್ಮ ಮನಸ್ಸಿಗೂ ಸಮಾಧಾನ ಇರುತ್ತೆ. ಅದಕ್ಕೆ ಏನೇನು ಬೇಕೋ ಒಂದು ಲಿಸ್ಟ್ ಮಾಡಿದ್ದೀನಿ, ಇದನ್ನು ನೋಡಿಕೊಂಡು ಎಲ್ಲ ತಯಾರಿ ಮಾಡ್ಕೊಳ್ಳಿ. ಹಾಗಂತ ನೀವೇ ಇಬ್ಬರು ಎಲ್ಲ ಕೆಲಸ ಮಾಡಿ ಮುಗಿಸ್ಬಿಡ್ಬೇಡಿ. ನಾನು ನಿಮಗೆ ಹೇಳ್ಕೊಟ್ಟಿದ್ದನ್ನು ನಿಮ್ಮ ಸೊಸೆಯರಿಗೆ ಹೇಳಿ ಅವ್ರ ಕೈಯಲ್ಲಿ ಮಾಡಿಸಿ. ಏಕೆಂದರೆ ನಾಳೆ ಈ ಮನೆ ಜವಾಬ್ದಾರಿ ಮುಂದುವರ್ಸ್ಕೊಂಡು ಹೋಗೋರು ಅವರೇ ಅಲ್ವಾ? ತಗೋಲ್ಲ ಅತ್ತೆ, ಪ್ರತಿ ಸಾರಿ ನಾವು ಊರಿಗೆ ಹೋದಾಗಲೂ ಒಂದು 2 ದಿವಸ ಅಲ್ಲೇ ಉಳ್ಕೊಳ್ತೀವಿ. ಈ ಸರಿನೂ ಒಂದು 2 ದಿವಸ ಉಳ್ಕೊಳ್ತೀವ, ಇಲ್ಲ ಪೂಜೆ ಮುಗಿಸ್ಕೊಂಡು ಹೊರಟು ಬಂದುಬಿಡ್ತೀವ? ಅಲ್ಲ ಚಂಚಲ, ಅದು ಹೇಗೆ ಬಂದ್ಬಿಡ್ತೀವಿ? ಹೋಗ್ತಿರೋದು ವರ್ಷಕ್ಕೊಂದ್ಸಲ, ಅದು ಊರ ಹಬ್ಬಕ್ಕೆ. 4-5 ದಿವಸ ಇದ್ದು ಎಲ್ಲ ಮುಗಿಸ್ಕೊಂಡು ಬರ್ಬೇಕಲ್ವಾ? ಯಾಕೆ ನಿನ್ನ ಕೈಲಿ ಅಲ್ಲಿ ಇರೋಕ್ಕಾಗಲ್ವಾ? ಅಲ್ಲ, 4-5 ದಿವಸನಾ? ಸ್ವಲ್ಪ ಕಷ್ಟ ಆಗ್ಬಹುದೇನೋ, ಯೋಚನೆ ಮಾಡಿ ಹೇಳ್ತೀನತ್ತೆ. ಅದೇನು ಮಾಡ್ತೀಯೋ ಮಾಡು, ಆದರೆ ನಾನು ಕೊಟ್ಟಿರೋ ಲಿಸ್ಟಲ್ಲಿ ಯಾವುದೂ ಮಿಸ್ ಆಗಬಾರ್ದು, ಹಾಗೆ ನೋಡ್ಕೊಳ್ಳಿ. ಸರಿ. ಇವ್ರು ಊರಿಗೆ ಹೋಗೋದಕ್ಕೆ ಇವ್ರು ಕೊಟ್ಟಿರೋ ಲಿಸ್ಟಲ್ಲಿರೋ ಎಲ್ಲ ಐಟಮ್ನೂ ಮಾಡಿ ನಾನು ಯಾಕೆ ಸುಮ್ಮನೆ ಮೈ ಕೈ ನೋವು ಮಾಡ್ಕೊಳ್ಳಿ? ಬೇಕಾದ್ರೆ ಇವರೇ ಮಾಡ್ಕೊಳ್ತಾರೆ. ವಿಮಲಾ, ಒಂದು ನಿಮಿಷ ಬಂದೆ. ಹೇಳಮ್ಮ, ಏನು ವಿಷಯ? ಶೋಭಿ, ಹಬ್ಬಕ್ಕೆ ಊರಿಗೆ ಹೋಗೋ ವಿಷಯ ನಿನಗೆ ಗೊತ್ತಿದೆ ತಾನೇ? ಹಾಂ, ಅದು ನಂಗೆ ಗೊತ್ತಿರೋ ವಿಷಯನೇ. ಊರಿಗೆ ಹೋಗೋ ವಿಷಯ ಅಷ್ಟೇ ನಿನಗೆ ಗೊತ್ತು, ಆದರೆ ಅಲ್ಲೊಂದು 4-5 ದಿನ ಇರಬೇಕಾಗತ್ತೆ. ಆ ವಿಷಯ ಗೊತ್ತಾ? 4-5 ದಿವಸನಾ? ಅಷ್ಟೊಂದು ದಿನ ಅಲ್ಲಿದ್ದು ಏನು ಮಾಡ್ತಾರೆ? ಅಯ್ಯೋ, ನಿಮ್ಮ ಅಜ್ಜಿ ವಿಷಯ ನಿನಗೆ ಗೊತ್ತಿಲ್ವೇನೆ? ಅಲ್ಲಿಗೆ ಹೋದ್ಮೇಲೆ ಅವರು ಆ ಪೂಜೆ ಈ ಪೂಜೆ ಅಂದ್ಕೊಂಡು ಕೂತ್ಕೊಂಡು ಕಾಲ ಕಳೀತಾ ಇರ್ತಾರೆ. ಇನ್ನು ನಮ್ಮನ್ನಂತೂ ಆ ಕೇಶವನ್ ಮನೆಯಲ್ಲೋ ಇಲ್ಲ ಆ ಸಂಜೀವನ್ ಮನೆಯಲ್ಲೋ ನಮ್ಮನ್ನ ಲಾಕ್ ಮಾಡಿಬಿಡ್ತಾರೆ ಕಣೆ. ಹೋಗ್ಲಿ, ಆ ಮನೆ ಏನಾದರೂ ದೊಡ್ಡದಾಗಿದೆಯಾ? ಬಾ ದೇವ್ರೆ, ಎಷ್ಟು ಸಣ್ಣದಾಗಿದೆ, ಉಸಿರಾಡೋದಕ್ಕೂ ಜಾಗ ಇಲ್ಲ ಕಣೆ. ಅಲ್ಲಿ ಹೇಗೆ ಬದುಕೋದು ಅಂತೀನಿ. ಅಮ್ಮ, ನಾನು ಈಗ ತಾನೇ ಜಾಯ್ನ್ ಆಗಿದ್ದೀನಿ. ಅದ್ರ ಜೊತೆಗೆ ಈ 4-5 ದಿವಸ ರಜಾ ಕೊಡ್ತಾರೋ ಇಲ್ವೋ ನನಗೆ ಗೊತ್ತಿಲ್ಲ. ಅದರಲ್ಲೂ ತುಂಬ ಕೆಲಸ ಇದೆ. ನಾನು ಸಂಜೆ ಬರ್ತೀನಲ್ಲ, ಆಮೇಲೆ ಮಾತಾಡ್ತೀನಿ ಬಿಡು. ಸರಿ.